ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಮಹಾರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಲಕ್ಷಾಂತರ ಭಕ್ತರ ಸಮಾಗಮಕ್ಕೆ ಮಹಾರಥೋತ್ಸವ ಸಾಕ್ಷಿಯಾಯಿತು. ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬಳಿಕ ಸಿಎಚ್ ವಿಜಯಶಂಕರ್ ಶತಮಾನಗಳ ಪರಂಪರೆಯನ್ನು ಹೊಂದಿರುವ ಈ ಮಹೋತ್ಸವ ಭಕ್ತಿ, ಶ್ರದ್ಧೆ, ಸಂಸ್ಕೃತಿಗಳ ಮಹಾಸಂಗಮವಾಗಿದೆ. ದಸರಾ ಉತ್ಸವ ನೋಡಲು ಮೈಸೂರಿಗೆ ಹೋಗಬೇಕು, ಅದೇ ರೀತಿ ಜಾತ್ರಾ ಮಹೋತ್ಸವದ ವೈಭವ ನೋಡಲು ಕೊಪ್ಪಳಕ್ಕೆ ಬರಬೇಕು. ಈ ವೈಭವವು ಲಕ್ಷಾಂತರ ಭಕ್ತರಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ದಸರಾದ ವೈಭವ ನೋಡಬೇಕನ್ನೋದಾದರೆ ಮೈಸೂರಿಗೆ ಬರಬೇಕು. ಒಂದು ಜಾತ್ರಾ ಮಹೋತ್ಸವದ ವೈಭವವನ್ನು ಕಾಣಬೇಕು ಅಂತೇಳಿ ಬಯಸೋದಾದ್ರೆ ಬೇರೆ ದಾರಿನ ಕೊಪ್ಪಳಕ್ಕೆ ಬರಬೇಕು. ಗವಿಸಿದ್ದೇಶ್ವರ ಸ್ವಾಮೀಜಿ ಈ ಮಹೋತ್ಸವ ಕೊಪ್ಪಳವನ್ನು ಆಧ್ಯಾತ್ಮಿಕವಾಗಿ ಕಂಗೊಳಿಸುವ ದಿವ್ಯ ಕ್ಷೇತ್ರವನ್ನಾಗಿ ರೂಪಿಸಿದೆ. ಮನುಷ್ಯನಲ್ಲಿ ಸತ್ಕಾರ್ಯ, ಸವಿಮಾತು, ಸದ್ವಿಚಾರ, ಪ್ರೇಮವಿದ್ದರೆ ಅದು ಸಾರ್ಥಕತೆಯ ಜೀವನವಾಗಲು ಸಾಧ್ಯ ಎಂದು ಹೇಳಿದರು. ಹೃದಯದಲ್ಲಿ ಪ್ರೇಮ ಇರಬೇಕು, ಇಷ್ಟಿದ್ರೆ ಸಾಕು ಬದುಕಿನ ಸಾರ್ಥಕತೆ. ಭಕ್ತರಾದ ಗುರುಲಿಂಗಮ್ಮ ಕರ್ನಾಟಕದ ಅಚ್ಚುಮೆಚ್ಚಿನ ಮಹೋತ್ಸವವಾಗಿದ್ದು ಲಕ್ಷಾಂತರ ಭಕ್ತರಿಗೆ ಅನ್ನದಾಸೋಹ ಮಾಡಿರುವುದು ವಿಶೇಷವಾಗಿದೆ ಎಂದರು. ಅಭಿನವ ಗವಿಶ್ರೀ ಅವರಿಗೆ ಸಲ್ಲಬೇಕಾಗಿರುವಂತಹ ಕೊಡುಗೆ ಇದು. ನಮ್ಮ ದಕ್ಷಿಣ ಕರ್ನಾಟಕದ ಕುಂಭಮೇಳ ಅಂತಾನೆ ಹೇಳ್ಬೋದು. ಮತ್ತೋರ್ವ ಭಕ್ತರಾದ ಗಂಗಾಧರ ಪ್ರತಿ ವರ್ಷ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಈ ಬಾರಿ ಲಕ್ಷಕ್ಕೂ ಹೆಚ್ಚು ಮಂದಿ ಜಾತ್ರೆಯಲ್ಲಿ ಭಾಗಿಯಾಗಿರುವುದು ಖುಷಿಯಾಗಿದೆ ಎಂದರು. ಮೂಲಕವಾಗಿ ಶ್ರೀ ಗವಿಸಿದ್ದೇಶ್ವರನ ಕರ್ತೃಗದ್ದಿಗೆ ದರ್ಶನ ಪಡೆಯುವುದರ ಮೂಲಕವಾಗಿ ಅವನ ಪಾತ್ರಕ್ಕೆ, ಅವನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗ್ತಾ ಇದ್ದಾರೆ.